ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಮ್ಮ ಮನೇಲಿ ವಾರ ಮಾಡಲೇಬೇಕು. ಅಮ್ಮ ರಂಗೋಲಿ ಹಾಕ್ತಾಯಿದ್ದಾರೆ. ಅಮ್ಮ ಚೆನ್ನಾಗಿ ರಂಗೋಲಿ ಹಾಕ್ತಾರೆ. ಊರಲ್ಲೂ ಅಷ್ಟೇ, ಅತ್ತೆನೇ ಚೆನ್ನಾಗಿ ರಂಗೋಲಿ ಹಾಕೋದು. ನನಗೆ ಖಂಡಿತವಾಗ್ಲೂ ರಂಗೋಲಿ ಹಾಕೋಕ್ಕೆ ಬರಲ್ಲ. ನಾವೇನಂದರೆ ಇವಾಗ ರಂಗೋಲಿ ಹಾಕೋಕ್ಕೆ ಇದೆಲ್ಲ ಬಾಕ್ಸ್ ಎಲ್ಲ ಬಂದಿದೆಯಲ್ಲ, ಅದರಲ್ಲೆಲ್ಲ ಯೂಸ್ ಮಾಡ್ಕೊಂಡು ರಂಗೋಲಿ ಹಾಕ್ತೀವಿ. ಬಟ್ ನಮಗೆ ಇವ್ರ ಥರ ಎಲ್ಲ ಹಾಕೋಕ್ಕೆ ಖಂಡಿತವಾಗ್ಲೂ ಬರಲ್ಲ. ಅಮ್ಮನೂ ಅಷ್ಟೇ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ. ರಂಗೋಲಿ ಹಾಕಬೇಡ ಅಂತಂದ್ರೂ ರಿಷಿ ಮಧ್ಯದಲ್ಲಿ ಬಂದು ಹಾಕಿರೋ ರಂಗೋಲಿ ಮೇಲೆ ಹಾಳು ಮಾಡ್ತಾಯಿದ್ದ. ಸೊ ಹಂಗಾಗಿ ಸ್ವಲ್ಪ ರಂಗೋಲಿ ಕೊಟ್ಟು ಅವನ್ನ ಒಳಗಡೆ ಸೈಡಿಗೆ ಕಳಿಸಿದ್ವಿ. ಇನ್ನು ಸ್ಯಾಟರ್ಡೆ ನಮ್ಮ ಕೆಲಸ ಏನು ಅಂತಂದರೆ, ಯಾರು ಏನಾದರೂ ಮಾಡಲಿ ನಾನು ಮನೆ ಒರೆಸ್ಬೇಕು ಕಂಪಲ್ಸರಿ, ಅದು ನನ್ನ ಕೆಲಸ. ಚೈತ್ರನೂ ಅಷ್ಟೇ ಅಡುಗೆ ಮನೆ ಎಲ್ಲ ತುಂಬ ಕ್ಲೀನ್ ಮಾಡ್ಕೊತಾ ಇದ್ರು. ನಮಗೆ ಸ್ಯಾಟರ್ಡೆ ವಾರ ಮಾಡಿಲ್ಲ ಅಂತಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನನೇ ಆಗಲ್ಲ. ಕಂಪಲ್ಸರಿ ಮಾಡಲೇಬೇಕು. ಸಮ್ಟೈಮ್ಸ್ ನಾನೇ ಬೇಡ ಅಂತ ಅಂದ್ಕೊಂಡ್ರೂ ನಮ್ಮಮ್ಮ ಬಿಡೋದೇ ಇಲ್ಲ. ಬೈದಾದರೂ ಸರಿ ಮನೆಯೆಲ್ಲ ಕ್ಲೀನ್ ಮಾಡಿಸಿ ಮನೆ ಒರ್ಸೋಕೆ ಹೇಳುತ್ತೆ. ಈಗ ಹಾಕೊಂಡು ಎಲ್ಲಿಗೆ ಹೋಗ್ಬೇಕಾಗಿತ್ತು? ಕೆಲ್ಸಕ್ಕೆ ಹೋಗ್ತಿದ್ಯಾ ಏನಾದರೂ? ಮನೇಲಿ ಕೆಲವೊಂದು ಸರಿ ಎಷ್ಟೇ ಕೆಲಸ ಮಾಡಿದ್ರೂ ಸಾಕಾಗೋದೇ ಇಲ್ಲ ಅಂತ ಅನಿಸುತ್ತೆ. ಸ್ಯಾಟರ್ಡೆ ಆಯ್ತಂತ ಅಂದರೆ ನಾವು ಬೆಳಗ್ಗೆ ಒಂದು 5 ಗಂಟೆಗೆಲ್ಲ ಎದ್ಬಿಡ್ತೀವಿ. ಎದ್ದು ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ರೆ ಎಲ್ಲ ಮುಗಿಸಿ ಡ್ಯೂಟಿಗೆ ಹೋಗೋಷ್ಟೊಳಗೆ ಟೈಮ್ ಆಗೋದೇ ಗೊತ್ತಾಗಲ್ಲ. ಇನ್ನೂ ಟೈಮೇ ಸಾಕಾಗಲ್ಲ, ಅಷ್ಟು ಕೆಲಸ ಇರುತ್ತೆ. ಕೆಲವೊಂದು ಕೆಲಸನ ಬೇಡ ಅಂತ ಬಿಟ್ಟೇ ಹೋಗ್ತೀವಿ. ಅಷ್ಟೊಂದು ಟೆನ್ಷನ್ ಆಗುತ್ತೆ, ಯಾವ್ದು ಮಾಡಿ ಯಾವ್ದು ಬಿಡೋಣ ಅಂತ. ನಮ್ಮ ಸಾಹೇಬ್ರು ತಲೆ ಮೇಲೆ ತಲೆ ಬಿದ್ರೂ ಎದ್ದು ಮೇಲೆ ಹೇಳೋ ಮಗ ಅಂತೂ ಅಲ್ಲ. ಮಲ್ಕೊಂಡೆ ಅವ್ರ ಫೋನ್ ತಗೊಂಡು ನೋಡ್ತಿರ್ತಾನೆ. ನಾನು ಚೈತ್ರ ಫೋನ್ ಮುಟ್ಬೇಡ ಅಂತ ಎಷ್ಟು ಹೇಳಿದ್ರೂ ಕೇಳೋದೇ ಇಲ್ಲ. ನೋಡ್ಕೊಂಡು ಹಂಗೆ ಮಲ್ಕೊಬಿಡ್ತಾನೆ. ಇದೆಲ್ಲ ಸ್ಯಾರಿ ಆರ್ಗನೈಸ್ ಮಾಡಿ ತುಂಬ ದಿನಗಳಾಗಿದೆ. ಫುಲ್ ಎಲ್ಲ ಹರ್ಗಾಕಿದ್ದೀನಿ. ಸ್ವಲ್ಪನೂ ಫೋಲ್ಡ್ ಮಾಡಿಲ್ಲ. ನಾನಂತೂ ಸ್ಯಾರಿನೇ ವೇರ್ ಮಾಡಲ್ಲ. ಸೊ ಹಂಗಾಗಿ ನಾನು ಸೀಮಂತದಲ್ಲಿ ಹೆಂಗೆ ಗಿಫ್ಟ್ ಬಂದಿದ್ದೋ ಹಾಗೇ ಇಟ್ಟಿದ್ದೀನಿ. ಏನು ಫೋಲ್ಡ್ ಮಾಡೋದು, ಕ್ಲೀನ್ ಮಾಡೋದು ಏನೂ ಮಾಡಿಲ್ಲ. ಬಟ್ಟೆ ಕಬೋರ್ಡ್ಗಳಂತೂ ತುಂಬ ಹಾಳಾಗಿ ನಿಂತಿದೆ. ಅವನ್ನು ನಾನು ಫೋಲ್ಡ್ ಮಾಡೋಕ್ಕೆ ಹೋಗಿಲ್ಲ. ಇದೆಲ್ಲ ನನ್ನ ಬಟ್ಟೆಗಳೇ. ನಂದು ಮದುವೆದು ಸ್ಯಾರಿ, ರಿಸೆಪ್ಷನ್ ಲೆಹೆಂಗ ಎಲ್ಲ ಇದ್ದಾವೆ. ಇಲ್ಲೂ ಅಷ್ಟೇ ತುಂಬ ಸ್ಯಾರಿಗಳಿದ್ದಾವೆ, ಆದರೆ ಫೋಲ್ಡೇ ಮಾಡಿಲ್ಲ. ಎಲ್ಲನೂ ಒಂದೇ ಕಡೆ ಹಾಕ್ಬಿಟ್ಟಿದ್ದೀನಿ. ನನ್ನ ಡ್ರೆಸ್ಗಳು ಮತ್ತು ಸ್ಯಾರಿಗಳು ಎಲ್ಲ. ಕಬೋರ್ಡಲ್ಲಿ ಕೂಡ ಇನ್ನೂ ಸ್ವಲ್ಪ ಸ್ಯಾರಿಗಳು ಎತ್ತಿಟ್ಟಿದ್ದೀನಿ. ಇಡೋಕ್ಕೆ ಜಾಗ ಇಲ್ಲದೆ ಬಟ್ಟೆನ ಕಸ ತುಂಬಿದ್ದೀವಿ. ಅಮ್ಮ ಸ್ನಾನಕ್ಕೆ ನೀರಿಟ್ಟಿದ್ರು. 3-4 ಡೇಸಿಂದ ಮಳೆ ಅಂದರೆ ಮಳೆ. ಇವತ್ತೆಲ್ಲೋ ಸ್ವಲ್ಪ ಬಿಡುವಾಗಿದೆ. ಈ ಮಳೇಲಿ ಕರೆಕ್ಟಾಗಿ ನೀರೇ ಕಾಯ್ತಾ ಇರಲಿಲ್ಲ. ಈಗೆಲ್ಲೋ 1-2 ಡೇಸ್ ಆಯಿತು ಮಳೆ ಸ್ವಲ್ಪ ಹೊಳವಾಗಿರೋದ್ರಿಂದ ಪರವಾಗಿಲ್ಲ. ಸೌದೆ ಎಲ್ಲ ಸ್ವಲ್ಪ ಒಣಗಿದ್ದಾವೆ. ಸಿಟಿ ಕಡೆ ಎಲ್ಲ ಗೀಝರ್ ನೀರನ್ನ ಯೂಸ್ ಮಾಡ್ತಾರೆ. ತುಂಬ ಹೇರ್ ಫಾಲ್ ಆಗುತ್ತೆ ಯೂಸ್ ಮಾಡಿದ್ರೆ, ಮತ್ತು ಡೇಂಜರ್ ಕೂಡ. ನಾನು ಅದೇ ಗ್ಯಾಪಲ್ಲಿ ಮನೆ ಒರೆಸೋಣ ಅಂತ ಅಂದ್ಬಿಟ್ಟು ಒಂದು ಬಕೆಟ್ಗೆ ಸ್ವಲ್ಪ ಸರ್ಫ್ ಪೌಡ್ರು, ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಚಿಟಿಕೆಯಷ್ಟು ಸಾಲ್ಟನ್ನ ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ ಏನೋ ಒಂಥರ ಪಾಸಿಟಿವ್ ಫೀಲ್ ಇರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಮನೆ ಒರೆಸೋ ಕೆಲಸ ಅದು ಪರ್ಮನೆಂಟಾಗಿ ನನಗೆ ವಹಿಸ್ಬಿಟ್ಟಿದ್ದಾರೆ. ನಾನು ಇದ್ದಾಗ ಆ ಕೆಲಸನ ಬೇರೆ ಯಾರೂ ಮಾಡಲ್ಲ, ನಾನೇ ಹ್ಯಾಂಡ್ಲ್ ಮಾಡಬೇಕಾಗತ್ತೆ. ಬೇಕಾದ್ರೆ ಅದನ್ನು ಬಿಟ್ಟು ಬೇರೆ ಏನು ಕೆಲಸ ಆದರೂ ಮಾಡಿಕೊಡ್ತಾರೆ. ಮನೆ ಒರೆಸೋ ಕೆಲಸ ಮಾತ್ರ ನಾನೇ ಒರೆಸ್ಕೊಂಬರ್ತೀನಿ. ನಾನು ಇಲ್ಲ ಅಂತಂದರೆ ಬೇರೆ ಯಾರಾದರೂ ಮಾಡ್ತಾರೆ. ನಾನಿದ್ದರೆ ಆ ಕೆಲಸ ನನಗೆ ಹ್ಯಾಂಡ್ ಓವರ್ ಕೊಟ್ಬಿಡ್ತಾರೆ. ಈ ಮಕ್ಕಳನ್ನೆಲ್ಲ ನೋಡಿಕೊಂಡು ಈ ಮನೆ ಕೆಲಸನೂ ಮುಗಿಸ್ಕೊಂಡು ಹೋಗೋದು ಒಂದೊಂದು ಸರಿ ತುಂಬ ತೊಂದರೆ ಅಂತ ಅನಿಸುತ್ತೆ. ಇವತ್ತು ಅಮ್ಮನ ಜೊತೆ ಆಟಾಡ್ಕೊತಾ ಇದ್ದಾರೆ. ನಾನು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸಿ ಡ್ಯೂಟಿಗೆ ರೆಡಿ ಆದೆ. ನಾನು ಡ್ಯೂಟಿಗೆ ಹೊರಡೋಣ ಅಂತ ಹೊರಟ್ರೆ ನನ್ನ ಬೆನ್ನಿಂದ ಬೇತಾಳ ಥರ ನಮ್ಮ ರಿಷಿ ಬಂದಿದ್ದಾನೆ. ಮನೇಲಿರೋ ಬರ್ತೀನಿ ಅಂತ ಅಂದ್ರೂ ಕೇಳಲ್ಲ. ಒಟ್ನಲ್ಲಿ ಅವನಿಗೆ ನಾನು ಡ್ಯೂಟಿಗೆ ಹೋದ್ರೆ ಪರವಾಗಿಲ್ಲ, ಅವ್ನ ಗಾಡೀಲಿ ಒಂದು ರೌಂಡ್ ಹೊಡಿಬೇಕಷ್ಟೇ, ಅಷ್ಟೇ ಅವ್ನಿಗೆ ಟೆನ್ಷನ್ ಇರೋದು, ಇನ್ನೇನಿಲ್ಲ. ನಾನು ಬಿಟ್ಟೋಗ್ತೀನಿ ಅಂತ ಏನೋ ಅವನೇನು ಫೀಲ್ ಮಾಡಲ್ಲ. ಒಟ್ನಲ್ಲಿ ಒಂದು ರೌಂಡ್ ಹೊಡೆಸ್ಕೊಬಂದು ಮನೆ ಹತ್ರ ಬಿಟ್ಟರೆ ಒಂದು ಚಾಕ್ಲೇಟ್ ಕೊಡಿಸಿ ಸುಮ್ಮನಾಗ್ಬಿಡ್ತಾನೆ. ಅವನೇನು ಅಳಕ್ಕೆ ಹೋಗಲ್ಲ. ಡ್ಯೂಟಿ ಎಲ್ಲ ಮುಗಿಸಿ ಒಂದು ಪರ್ಚೇಸಿಂಗ್ ಇತ್ತು, ಪರ್ಚೇಸಿಂಗ್ ಮುಗಿಸ್ಕೊಂಡು ಮನೆಗೆ ಹೋದ್ವಿ.
ಸೊ ನನಗೆ ಭಾನುವಾರನೂ ಒಂದು ಫಂಕ್ಷನ್ ಇತ್ತು, ಬೇಗ ಎದ್ದೇಳ್ಸಮ್ಮ ಅಂತ ಹೇಳಿದ್ದೆ. ನಮ್ಮಮ್ಮ ಬೇಗನೆ ಎದ್ದೇಳಿಸಿದ್ರು. ಬೆಳಗ್ಗೆನೇ ಎದ್ದೇಳೋಕ್ಕೆ ಆಗಲ್ಲ, ನೈಟ್ ಮಲ್ಕೊಳ್ಳೋದು ಸ್ವಲ್ಪ ಲೇಟ್. ರಿಷಿ ತುಂಬ ಹೊತ್ತು ಆಟಾಡ್ತಾನೆ. ಬೆಳಗ್ಗೆನೇ ಏನೋ ಒಂಥರ ಪೀಸ್ಫುಲ್ಲಾಗಿತ್ತು ಹೊರಗಡೆ ಎದ್ದು ಬಂದು ನೋಡಿದಾಗ. ಬೇಗ ಸ್ನಾನ ಎಲ್ಲ ಮುಗಿಸ್ಕೊಂಬಿಡೋಣ, ರಿಷಿ ಎದ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಹೋದೆ ಸ್ನಾನಕ್ಕೆ. ನಾನು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದೆ. ಅಷ್ಟೊತ್ತಿಗೆ ನಮ್ಮ ಪುಟ್ಟನು ಬಂದಿದ್ಲು. ಅವಳು ಯಾವುದೋ ಮದುವೆ ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ಲು. ಸೊ ಹಾಗಾಗಿ ಬಂದು ರೆಡಿ ಮಾಡಿಸ್ಕೊತಾ ಇದ್ಲು ಚೈತ್ರನ ಹತ್ರ. ನನಗೆ ಪುಟ್ಟ ಔಟ್ಫಿಟ್ ತುಂಬ ಇಷ್ಟ ಆಯಿತು. ಇದು ಮೈಸೂರಲ್ಲಿ ಪರ್ಚೇಸ್ ಮಾಡಿದ್ದಂತೆ. ಏನು ಮಾಡೋದು, ಸೈಜ್ ಪ್ರಾಬ್ಲಮ್ ಅಷ್ಟೇ, ಆಗಲ್ಲ. ಆಗಿದ್ದಿದ್ರೆ ನಾನು ಒಂದು ಸರಿ ವೇರ್ ಮಾಡಿ ಖುಷಿ ಪಡ್ತಾಯಿದ್ದೆ. ನನಗಂತೂ ಇವಳ ಔಟ್ಫಿಟ್ಟು ತುಂಬ ಇಷ್ಟ ಆಯಿತು. ನಾನು ಡ್ಯೂಟಿಗೆ ಹೊರಟೆ, ಅಲ್ಲಿಂದ ನಮ್ಮ ರಿಷಿನ ನಾನು ಬೆನ್ನು ಹತ್ತದ ಬಿಟ್ಟೋದ್ರೆ ನಮ್ಮ ಅಮ್ಮನ ಕೈಲಿ ಬೈಸ್ಕೊತೀನಿ. ಯಾವಾಗಲೂ ಮಗನ್ನೇ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರುತ್ತೆ. ಎಲ್ಲಾದರೂ ಬಿಟ್ಟೋಗ್ತೀನಿ ಅಂದರೆ ಸಾಕು ಬೈದು ಇಡುತ್ತೆ ನನಗೆ. ಸುಮ್ಮನೆ ಯಾಕೆ ಬೈಸ್ಕೊಳ್ಳೋದು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದೆ, ಬಿಟ್ಟು ವಾಪಸ್ ಬರ್ತಾನಲ್ಲ ಅಂತ. ಅಲ್ಲಿಂದ ಲ್ಯಾಬ್ಗೆ ಹೋದೆ. ಲ್ಯಾಬಲ್ಲಿ ಸ್ವಲ್ಪ ಪೂಜೆ ಕೆಲಸ ಇತ್ತು, ಹೂವೆಲ್ಲ ತಂದಿಟ್ಟಿದ್ರು, ಪೂಜೆ ಆಗಿರಲಿಲ್ಲ. ಬಂದ ತಕ್ಷಣ ಪೂಜೆ ಎಲ್ಲ ಮುಗಿಸಿ ನಾನು ಸ್ವಲ್ಪ ರಿಪೋರ್ಟ್ಸ್ದು ಕೆಲಸ ಎಲ್ಲ ಇತ್ತು, ಎಲ್ಲ ಕೆಲಸನೂ ಮುಗಿಸ್ಕೊಂಡೆ. ಇವತ್ತು ಸಂಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಪೇಷಂಟ್ಸ್ ಎಲ್ಲ ಕಡಿಮೆ ಇರ್ತಾರೆ, ಏನು ಅಷ್ಟೊಂದೇನು ಪೇಷಂಟ್ಗಳಿರಲ್ಲ, ಫ್ರೀ ಇರುತ್ತೆ. ಸ್ಯಾಟರ್ಡೆ ಸಂಡೇ ಅಷ್ಟೇನು ವರ್ಕ್ ಲೋಡ್ ಇರಲ್ಲ. ಮನೆಯಿಂದ ಬಂದೆ, ಸರಿಯಾಗಿ ರೆಡಿಯಾಗಿ ಬಂದಿರಲಿಲ್ಲ, ನೇಲ್ ಪಾಲಿಶೇ ಹಾಕಿರಲಿಲ್ಲ. ನೇಲ್ ಪಾಲಿಶ್ ಹಾಕ್ತಾಯಿದ್ದೀನಿ. ನನ್ನ ಫೇವ್ರೆಟ್ ಕಲರ್ ಬಂದುಬಿಟ್ಟು ರೆಡ್ಡು. ಯಾವಾಗಲೂ ಏನೇ ಕಾಸ್ಟ್ಯೂಮಲ್ಲೂ ಅಷ್ಟೇ ಏನಾದರೂ ಪರ್ಚೇಸ್ ಮಾಡಿದ್ರೆ ರೆಡ್ಡಲ್ಲೇ ಪರ್ಚೇಸ್ ಮಾಡ್ತೀನಿ. ಎಲ್ಲ ಕೇಳ್ತಿರ್ತಾರೆ ಏನಕ್ಕೆ ರೆಡ್ ಪರ್ಚೇಸ್ ಮಾಡ್ತೀಯಾ ಜಾಸ್ತಿ ಅಂತ ಅಂದ್ಬಿಟ್ಟು. ಯಾಕೆ ಅಂದರೆ ನನ್ನ ಫೇವ್ರೆಟ್ ಕಲರ್ ಬಂದು ರೆಡ್ಡು. ಮದುವೆ ಎಲ್ಲ ಮುಗಿಸಿ ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು, ಒಂದೊಳ್ಳೆ ಊಟ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ಮನೆ ಕಡೆ ಬಂದಮೇಲೆ ಮಕ್ಕಳು ಯಾರೂ ಇರಲಿಲ್ಲ, ಎಲ್ಲ ನಿದ್ದೆ ಮಾಡ್ತಿದ್ರು. ಅಮ್ಮ ತುಂಬ ದಿನ ಆಗಿತ್ತು ಮೊಳಕೆ ಕಾಳು ಕಟ್ತಾಯಿದ್ರು. ಮೊಳಕೆ ಕಾಳುಗಳನ್ನ ತಿಂದರೆ ತುಂಬ ಪ್ರೋಟೀನ್ಸ್ ಇರುತ್ತೆ ಅಂತ ಹೇಳ್ತಾರೆ, ಒಳ್ಳೆಯದು ಕೂಡ. ಮನೆಗೆ ಬಂದ ಮೇಲೆ ಒಂದು ಕಪ್ ಕಾಫಿ ಕೊಟ್ಟರು, ಕುಡಿದು ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದೀನಿ. ಸಂಡೇ ಆಗಿರೋದ್ರಿಂದ ಇವತ್ತಿನ ಊಟಕ್ಕೆ ಚಿಕನ್ ಸಾಂಬಾರು ಮಾಡ್ತಾಯಿದ್ರು ಅಮ್ಮ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ನ ಹೇಗಿತ್ತಂತ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.